ನನ್ನ ಅಪ್ಲೈ ಮಾಡಿರ್ತಕ್ಕಂಥ ಹುದ್ದೆಯಲ್ಲಿ 2 ಪೋಸ್ಟ್ ಇರುತ್ತೆ. 2 ಪೋಸ್ಟ್ ಅಲ್ಲಿ ನಮ್ಗೆ ಬಂದು ಕೆಟಗರಿ ಮೇಲೆ 1 ಪೋಸ್ಟ್ ನಾವು ಅಪ್ಲೈ ಮಾಡಿರ್ತೀವಿ. 5 ಜನ ಕರೆದಿರ್ತಾರೆ ಅಂದ್ರೆ ಈಗ ಜನರಲ್ ಆಗಿ ಈಗ ಎಷ್ಟು ಜನ ಅಪ್ಲೈ ಮಾಡ್ಲಿ, ಫಸ್ಟ್ ಎಕ್ಸಾಮ್ ಕೊಡೋಕ್ಕಿಂತ ಮುಂಚೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡ್ಬೇಕು. ಅವ್ರು ಎಲಿಜಿಬಲ್ ಇದಾರಾ ಇಲ್ವಾ, ಅದು ಒರಿಜಿನಲ್ ಹಾಕಿದಾರಾ ಏನು ಅಂತ. ಇಲ್ಲಿ ಯಾವ್ದೇ ರೀತಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿಲ್ಲ. ಪ್ರತಿಯೊಬ್ಬರಿಗೆ ಎಕ್ಸಾಮ್ ಕೊಟ್ಟಿದ್ದಾರೆ. ಫೇಕ್ ಸರ್ಟಿಫಿಕೇಟ್ ಇರೋರಿಗೆ ಎಕ್ಸಾಮ್ ಕೊಟ್ಟಿದ್ದಾರೆ. ಇಂಟರ್ಚೇಂಜ್ ಆಗಿರ್ತಕ್ಕಂಥ ಯಾವ್ದನ್ನ ಎಲ್ಲಿ ಹಾಕ್ಬೇಕು, ಹೆಸರು ಜಾಗದಲ್ಲಿ ನೇಮ್ ಹಾಕಿದ್ದಾರೆ, ನೇಮ್ ಜಾಗದಲ್ಲಿ ಹೆಸರು ಹಾಕಿದ್ದಾರೆ, ಅವ್ರಿಗೂ ಕೂಡ ಎಕ್ಸಾಮ್ ಕೊಟ್ಟಿದ್ದಾರೆ. ಅವ್ರಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಟ್ಟಿದ್ದಾರೆ. OMR ಶೀಟ್ ಕೂಡ ಚೇಂಜ್ ಆಗಿದೆ ಅವ್ರದ್ದು. ಅದಾದ ನಂತರ ಇನ್ನೊಬ್ರು ಬಂದು ನೆಕ್ಸ್ಟ್ ಈಗ ನಾನು ಇಂಟರ್ವ್ಯೂ ಹೋಗಿದ್ದೀನಿ 5 ಜನದಲ್ಲಿ. ಅವ್ರು ಹೇಳಿ ಸರ್ ಹೇಳಿ ನಿಮ್ಗೆ ಅರ್ಥ ಆಗುತ್ತೆ ನೋಡಿ, 5 ಜನದಲ್ಲಿ ನನಗೆ 3ನೇನು ಅಂದ್ರೆ ಅವ್ರು ಯಾವಾಗ ಇಂಟರ್ವ್ಯೂ ಕರೆಯೋದ್ರೆ ಅವ್ರಿಗೆ ಬೇಕಾದ್ರೆ ಫಸ್ಟ್ ಪ್ರಿಫರೆನ್ಸ್ ಅಲ್ಲಿ ಕರ್ಕೋತಾರೆ. ಇನ್ನು ಯಾಕೆಂದ್ರೆ ನನಗೆ 100 ಬಂದಿದೆ ಅಂದ್ರೆ ಅವ್ನಿಗೆ 120 ಕೊಡ್ತಾರೆ. ಆತರ ಇಂಟರ್ವ್ಯೂ ಅಲ್ಲಿ ಆತರ ಇದನ್ನ OMR ಶೀಟ್ ನ ಮಾಡ್ಕೊಂಡಿದ್ದಾರೆ. ಇನ್ನೊಂದು ಅವರು ಡಾಕ್ಯುಮೆಂಟ್ ಡಿಫರೆನ್ಸ್ ಇರೋರನ್ನ ಎಕ್ಸಾಮ್ಗೆ ಕರೆಯಂಗಿಲ್ಲ. ಒಂದು ಎಕ್ಸಾಮ್ ಕೊಟ್ಟಿದ್ದಾರೆ. ಇನ್ನು ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಫೇಕ್ ಇದೆ, ಅದನ್ನು ವೆರಿಫಿಕೇಶನ್ ಮಾಡಿಲ್ಲ. ಈಗ ಅವರು ನೋಟಿಫಿಕೇಶನ್ ಅಲ್ಲಿ ಏನ್ ಕೇಳಿರ್ತಾರೆ ಟರ್ಮ್ಸ್ ಅಂಡ್ ಕಂಡೀಷನ್, ಅದು ತಕ್ಕನಾಗಿ ನಾವು ಅಪ್ಲಿಕೇಶನ್ ಹಾಕ್ಬೇಕು. ನಮ್ ಡಾಕ್ಯುಮೆಂಟ್ ಏನಿದೆ ಅದ್ರ ತಕ್ಕ ನಾವು ಅಪ್ಲಿಕೇಶನ್ ಹಾಕಕ್ಕಾಗಲ್ಲ. ಬಟ್ ಅವ್ರು ಯಾವ್ದೇ ರೀತಿ ಯಾರಿಗೆ ಎಷ್ಟು ಜನ ಕೊಟ್ಟಿದ್ದಾರೆ ಅಷ್ಟು ಜನಕ್ಕೂ ಕೂಡ ಇಂಟರ್ವ್ಯೂ ಬಂದಿರೋರಲ್ಲಿ ಕೆಲಸ ತಂದಿರೋರಲ್ಲಿ ಡಾಕ್ಯುಮೆಂಟ್ ನ ಯಾರು ಪ್ರಾಪರ್ ಆಗಿ ವೆರಿಫಿಕೇಶನ್ ಮಾಡಿಲ್ಲ. ಇವಾಗ ಸಾಗರ್ ಅನ್ನೋ ಕ್ಯಾಂಡಿಡೇಟ್ ಫೋಟೋ ಜಾಗದಲ್ಲಿ ಸಿಗ್ನೇಚರ್ ಇದೆ, ಸಿಗ್ನೇಚರ್ ಜಾಗದಲ್ಲಿ ಫೋಟೋ ಇದೆ. ಯಾವುದೇ ಗೌರ್ಮೆಂಟ್ ಅಪ್ಲಿಕೇಶನ್ ಪ್ರಾಪರ್ ಆಗಿ ಸಿಗ್ನೇಚರ್ ಪ್ರಾಪರ್ ಆಗಿರ್ಬೇಕು. ಅವರು ವೆರಿಫಿಕೇಶನ್ ಮಾಡಿದ್ರೆ ಫಸ್ಟ್ ಎಕ್ಸಾಮ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಇನ್ನೊಬ್ಬ ಕ್ಯಾಂಡಿಡೇಟ್ ಇವಾಗ ಅವ್ರನ್ನ ಫಸ್ಟ್ ಅವ್ರಿಗೆ ಪ್ರಿಫರೆನ್ಸ್ ಕೊಟ್ಟು ಅವ್ರನ್ನ ನೆಕ್ಸ್ಟ್ ಬೇರೆಯವ್ರಿಗೆ ಹೋಗಿದ್ದಾರೆ. ನನಗೂ ಕೆಲವೊಂದು ಕಾಲ್ಗಳು ಬಂದ, ಬಟ್ ನಾವು ಯಾವ್ದಕ್ಕೂ ನಾವು ಯಾಕೆಂದ್ರೆ ನಾವು ಹೊರಗಡೆ ವರ್ಕ್ ಮಾಡೋದ್ರಿಂದ ನಾವು ರೆಸ್ಪಾನ್ಸ್ ಮಾಡಕ್ ಹೋಗಿಲ್ಲ. ನಮ್ಗೆ ಇಲ್ಲಿ ಯಾರು ಕಮ್ಯುನಿಕೇಶನ್ ಇಲ್ಲ. ನನಗೆ ಲಾಸ್ಟ್ 10 days ಇಂದ ಮಾತ್ರ ಕಮ್ಯುನಿಕೇಶನ್. ಅಲ್ಲಿವರೆಗೂ ನನ್ಗೆ ಯಾರು ಇಲ್ಲಿ ಕೋಲಾರಲ್ಲಿ, ಯಾಕಂದ್ರೆ ನಮ್ದು ಬಂದು ಬೇರೆ ನೇಟಿವ್. ನಮ್ಗೆ ಇಲ್ಲಿ ಯಾರು ಮಾಮೂಲಿ ಜನರಲ್ ಕ್ಯಾಂಡಿಡೇಟ್ ಯಾವ ತರ ಅಪ್ಲೈ ಮಾಡ್ತಾರೋ ಆ ತರ ಅಪ್ಲೈ ಮಾಡಿದ್ದು, ಎಕ್ಸಾಮ್ ಇದ್ದಿನ ಬಂದು ಎಕ್ಸಾಮ್ ಬರ್ದು, ಇಂಟರ್ವ್ಯೂ ಇದ್ದಿನ ಬಂದು ಇಂಟರ್ವ್ಯೂ ಅಟೆಂಡ್ ಮಾಡ್ದು, ಅವ್ರಿಗೆ ಏನೇನು ಡಾಕ್ಯುಮೆಂಟ್ ಕೊಡ್ಬೇಕು ಕೊಟ್ಟು. ಬಟ್ ಇವಾಗ ಏನ್ ತಗೊಂಡಿದ್ದಾರೆ ಅಷ್ಟು ಜನ ಪ್ರಾಪರ್ ಆಗಿ ಇಲ್ಲಿ ಏನಾಗುತ್ತೆ ಅಂದ್ರೆ ಬೇರೆ ಯಾವ್ದೇ ಎಕ್ಸಾಮ್ ಅಲ್ಲಿ ಆದ್ರೂ ಲೀಸ್ಟ್ ಹಾಕ್ತಾರೆ. ಯಾವ ಕ್ಯಾಂಡಿಡೇಟ್ ಎಷ್ಟು ಮಾರ್ಕ್ಸ್ ಏನು ಅವಾಗ ಗೊತ್ತಾಗುತ್ತೆ ನಮ್ಗೆ. ನನ್ನ ಆಪೋಸಿಟ್ ಕ್ಯಾಂಡಿಡೇಟ್ ಲೀಸ್ಟ್ ಇದೆಯಾ ಏನು ಅಂತ. ಇಲ್ಲಿ ಬಟ್ ಯಾರ್ದು ಏನು ಮಾರ್ಕ್ಸ್ ಯಾರಿಗೂ ಗೊತ್ತಾಗಲ್ಲ, ಎಲ್ಲ ಐಡ್ ಆಗಿ ನಡೆಯುತ್ತೆ. ಇಂಟರ್ವ್ಯೂ ಅಲ್ಲಿ ಈಗ ಅವ್ರ ಪ್ರಿಫರೆನ್ಸ್ ಬಂದಿರೋರಿಗೆ ಕೊಡ್ಕೋಬಹುದು. ಆತರ ಐಡ್ ಆಗಿರೋದ್ರಿಂದ ಇಲ್ಲಿ ಯಾರಿಗೆ ಏನಾಗುತ್ತೆ ಪಕ್ಕದಲ್ಲಿದ್ರು ಗೊತ್ತಾಗಲ್ಲ. ವಂಶೋದಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕೋಲಾರ. ಇಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನವನ್ನ ಬಳಸಿ ಎಲ್ಲಾ ಮೂಳೆ ಸಂಬಂಧಿ ಕಾಯಿಲೆಗಳಿಗೆ ಪರಿಹಾರ ಸಿಗುತ್ತದೆ. ಮೊಣಕಾಲು ನೋವು, ಬೆನ್ನು ನೋವು, ಸ್ಪೋರ್ಟ್ಸ್ ಸಂಬಂಧಿ ಸಮಸ್ಯೆಗಳು, ಮೂಳೆ ಮುರಿತ, ಸ್ಪೈನ್ ಶಸ್ತ್ರಚಿಕಿತ್ಸೆ, ಜಾಯಿಂಟ್ ರೀಪ್ಲೇಸ್ಮೆಂಟ್ ರೀತಿಯ ಎಲ್ಲಾ ಮೂಳೆ ಸಂಬಂಧಿ ಚಿಕಿತ್ಸೆಗಳಿಗಾಗಿ ಸಂಪರ್ಕಿಸಿ 72707270 ವಂಶೋದಯ ಆಸ್ಪತ್ರೆ ಕೋಲಾರ. ಅದನ್ನ ನಾನು ಎಕ್ಸಾಮ್ ಬರ್ದಿನ ಒಂದ್ ನಿಮಿಷ ಎಕ್ಸಾಮ್ ಬರ್ದಿನ ನನಗೆ ಗೊತ್ತಾಗಲ್ಲ. ಅದು ನಾನು ಇಂಟರ್ವ್ಯೂ ಹೋದಾಗ ನನಗೆ ಗೊತ್ತಾಗೋದು. ಬಟ್ ನಾನು ಅಲ್ಲಿ ಕ್ವಶನ್ ಮಾಡಿ ಕೇಳಕ್ಕಾಗಲ್ಲ. ಯಾಕಂದ್ರೆ ನಾನು ಇಂಟರ್ವ್ಯೂ ಹೋಗಿರ್ತೀನಿ, ಫೋನ್ ಹೊರಗಡೆ ಇರುತ್ತೆ, ನಾನು ಜಸ್ಟ್ ನೋಡ್ಬೇಕು ಬರ್ಬೇಕು. ಬಟ್ ಆ ಡಾಟಾನ ನಾನು ಕಲೆಕ್ಟ್ ಮಾಡಿದೀನಿ ಸರ್. ಅದು ಅವ್ರನ್ನ ಕೇಳ್ಬೇಕು ಸರ್. ನಾವು ತಗೊಂಡಿಲ್ಲ. ಅವರು ಲೋಕಾಯುಕ್ತ ರೈಡ್ ಮಾಡಿದ್ರೆ ಅವ್ರ ಡಾಕ್ಯುಮೆಂಟ್ ಏನಿತ್ತು ಅದನ್ನ ಸರ್ ಮತ್ತೆ ಲಾಯರ್ ಮತ್ತೆ ನಾಗರಾಜ್ ಸರ್ ಕಾಂಟ್ಯಾಕ್ಟ್ ಮಾಡಿರೋದು. ನಾವು ಇವಾಗ ಅವರು ಕ್ಯಾಂಡಿಡೇಟ್ ಗಳು ಯಾರನ್ನ ನಾವ್ ನ್ಯೂಸ್ ಲಾಸ್ಟ್ ನಿಮ್ದು ಇದ್ ನಡೀತಲ್ಲ ಅದಾದ್ಮೇಲೆ ನಾವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಕೊಂಡು ಹಿಂಗಾಗಿದೆ ಸರ್ ನಾವು ಬರ್ತೀವಿ ಅಂತ ಬಂದಿರೋದು. ನಮ್ಗೆ ಅದ್ರಗಿಂತ ಹಿಂದೆ ಏನ್ ನಡೆಯೋದು ಏನೋ ಗೊತ್ತಿಲ್ಲ. ಒಟ್ಟು ನನ್ನ ಬೇರೆ ಹುದ್ದೆಗಳು ನನಗೆ ಗೊತ್ತಿಲ್ಲ. ನಾನ್ ಸಲ್ಸಿರ್ತಕ್ಕಂಥ ಹುದ್ದೆಯಲ್ಲಿ 2 ಪೋಸ್ಟ್ ಇರ್ತವೆ. 2 ಪೋಸ್ಟ್ ಅಲ್ಲಿ 1 ಪೋಸ್ಟ್ ನಮ್ ಕ್ಯಾಟಗರಿಗೆ ಇರುತ್ತೆ. ನಮ್ ಕ್ಯಾಟಗರಿಲಿ ಬಂದು ಅದರಲ್ಲಿ ನಾನು 3ನೇನಾಗಿರ್ತೀನಿ. ಮೊದಲನೇದು ಅಪ್ಲಿಕೇಶನ್ ರಾಂಗು, 2ನೇದು ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಫೇಕು. ಆದ್ರೂ ಕೂಡ ಮೊದಲನೇಗೆ ಫಸ್ಟ್ ಪ್ರಿಫರೆನ್ಸ್ ಕೊಟ್ಟಿದ್ರು. ಅವರು ಏನೋ ಅಮೌಂಟ್ ಡಿಫರೆನ್ಸ್ ಮಾಡ್ಕೊಂಡ್ರೆ ನನ್ಗೆ ಅದು ಗೊತ್ತಿಲ್ಲ. ಈಗ ಸೆಕೆಂಡ್ನರ್ಗೆ ಪ್ರಿಫರೆನ್ಸ್ ಕೊಟ್ಟಿದ್ದಾರೆ, ಬಟ್ ಅವ್ರದ್ದು ಎಕ್ಸ್ಪೀರಿಯನ್ಸ್ ರಾಂಗ್ ಇದೆ. ಈಗ ನಾನು 3rd ಕ್ಯಾಂಡಿಡೇಟ್. ಈಗ ನನ್ ಬಿಟ್ಟು ನನ್ನಿಂದ ಇನ್ನೂ 2 ಇದ್ದಾರೆ. ಈಗ ಅವ್ರಿಗೆ ಮಾರ್ಕ್ಸ್ ಇದ್ರೆ ಯಾರ್ದು ಹೈಯೆಸ್ಟ್ ಮಾರ್ಕ್ಸ್ ಇದೆ ಅವ್ರಿಗೆ ಪ್ರಿಫರೆನ್ಸ್ ಕೊಡ್ಲಿ, ಮತ್ತೆ ಯಾರ್ದು ಡಾಕ್ಯುಮೆಂಟ್ ಕರೆಕ್ಟ್ ಆಗಿದೆ ಅವ್ರಿಗೆ ಪ್ರಿಫರೆನ್ಸ್ ಕೊಡ್ಲಿ. ಬಟ್ ಇಲ್ಲಿ ಏನಂದ್ರೆ ಕೋಆಪರೇಟಿವ್ ಅಲ್ಲಿ ಡಾಕ್ಯುಮೆಂಟ್ ನ ಕರೆಕ್ಟ್ ಆಗಿ ಯಾರನ್ನೂ ವೆರಿಫಿಕೇಶನ್ ಮಾಡಲ್ಲ. ಫಸ್ಟ್ ನೀವು ಯಾವ್ದೇ ರೈಲ್ವೆಗೆ ಹಾಕಿ ಯಾವ್ದೇ ಸೆಂಟ್ರಲ್ ಹಾಕಿದ್ರೆ ಫಸ್ಟ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡ್ತಾರೆ. ಫೋಟೋ ಸೈಜ್ ಡಿಫರೆನ್ಸ್ ಇದ್ರು ಕೂಡ ಅದನ್ನ ಕ್ಯಾನ್ಸಲ್ ಮಾಡ್ತಾರೆ. ಎಷ್ಟು MD ಕೇಳಿದ್ರೆ ಅಷ್ಟೇ ಹಾಕ್ಬೇಕು ನಾವು. ಬಟ್ ಇಲ್ಲಿ ಒಂದು ಕ್ಯಾಂಡಿಡೇಟ್ಗೆ ಇಂಟರ್ಚೇಂಜ್ ಆಗ್ಲಿ, ಮಾರ್ಕ್ಸ್ ಕಾರ್ಡ್ ಸರ್ಟಿಫಿಕೇಟ್ ಬೇರೆದಾಗ್ಲಿ ಯಾವ್ದೇ ಆಗ್ಲಿ ಎಲ್ಲರಿಗೂ ಕೂಡ ಎಕ್ಸಾಮ್ ಕೊಟ್ಟಿದ್ದಾರೆ, ಇಂಟರ್ವ್ಯೂ ಕೊಟ್ಟಿದ್ದಾರೆ, ಕೆಲಸ ಕೊಟ್ಟಿದ್ದಾರೆ. ಈಗ ನಾನು ಅದನ್ನ ಯಾಕೆಂದ್ರೆ ನಾನು ಎಲ್ಲೂ ಹಾಕಿ ತಗೊಳಕ್ಕಾಗಲ್ಲ. ಅದು ಅವ್ರ ವೈಯಕ್ತಿಕ ಪರ್ಸನಲ್. ನಾನು ಇನ್ಫಾರ್ಮೇಶನ್ ಎಲ್ಲೂ ಕಲೆಕ್ಟ್ ಮಾಡಕ್ಕಾಗಲ್ಲ. ನಾವು ಅದಕ್ಕೋಸ್ಕರ ಕೈ ಬಿಟ್ಟು ಸುಮ್ಮನಾಗಿದ್ದು. ಬಟ್ ಸರ್ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದ್ಮೇಲೆ ನಾವು ಅವ್ರ ಜೊತೆ ಕೈ ಜೋಡಿಸಿದೀವಿ. ಕೊಡ್ತಾರೆ ಸರ್. RTI ಕೊಟ್ಟಿದ್ದಾರೆ ಲಾಸ್ಟ್ ಟೈಮ್. ತಮ್ಗೆಲ್ಲ ಕಾಪಿಗಳು ಕೊಟ್ರಲ್ಲ ಸರ್. ಕೊಟ್ಟಿದ್ದಕ್ಕೆ ಸರ್ ಯಾರು ದೂರದಾರ ಇರ್ತಾರೋ ಅವರಿಗೆ ಯಾವುದೇ ಸಂಸ್ಥೆಯಲ್ಲಿ ದಾಖಲೆ ತಗೊಳ್ಳುವಂತ ಪ್ರಯೋಜನ ಇದೆ. ಮೈಕ್ ಕೊಡಿ. ಈಗ ಒಂದ್ ಸೀಟಿಗೆ 5 ಮೆಂಬರ್ಸ್ ನ ಇಂಟರ್ವ್ಯೂಗೆ ಕರೀತಾರೆ. ಇವಾಗ ಇಂಟರ್ವ್ಯೂ ಕರೆದಾಗ ಒನ್ ಬೈ ಒನ್ ಒಬ್ರನ್ನ ಕರೀತಾರೆ ಒಳಗಡೆ ಅಷ್ಟೇ. ಒಳಗಡೆ ಕರೆದಾಗ ಅಲ್ಲಿ ನಮ್ಮದ್ ಬಂದು ಜನರಲ್ ಆಗಿ ಕ್ವಶನ್ ಕೇಳಿದ್ರು, ಎಲ್ಲಿ ವರ್ಕ್ ಮಾಡ್ತಿದ್ಯಾ ಕೆಲವೊಂದು ಕ್ವಶನ್ ಕೇಳಿದ್ರು ಅಷ್ಟೇ. ಅದಾದ ಮುಂದಕ್ಕೆ ನಮ್ಗೆ ಯಾವುದೇ ರೀತಿ ಕಾಂಟ್ಯಾಕ್ಟ್ ಇರಲ್ಲ, ಕಮ್ಯುನಿಕೇಶನ್ ಇರಲ್ಲ.
ಅಲ್ಲಿ ಏನಂದ್ರೆ ಯಾರು ಹೇಳಲ್ಲ. ಈಗ ಅವ್ರು ನಾನೇ ಆದ್ರೂ ಅಷ್ಟೇ, ಈಗ ನಂದೇನಿದೆ ಪರ್ಸನಲ್ ಇನ್ನೊಬ್ನಿಗೆ ಹೇಳಕ್ ಹೋಗಲ್ಲ. ನಾನೇನೋ ಹಿಂದೆ ಬ್ಯಾಕ್ ಗ್ರೌಂಡ್ ನ ಪರ್ಸನಲ್ ಮಾಡ್ಕೊಂಡಿರ್ತೀನಿ, ಯಾರು ಶೇರ್ ಮಾಡಲ್ಲ. ಬಟ್ ನಾನು ಅದನ್ನ ಹೇಗ್ ನೋಡ್ದೆ ಅಂದ್ರೆ, ಒಬ್ಬ ಕ್ಯಾಂಡಿಡೇಟ್ ಫಸ್ಟ್ ಅವ್ರದ್ದು ಡಾಕ್ಯುಮೆಂಟ್ ಕೊಡ್ಬೇಕು. ನಾವು ಇಂಟರ್ವ್ಯೂ ಹೋದಾಗ ಫಸ್ಟ್ ಅವ್ರು ಕೇಳಿದ್ದು ಮೇಲೆ ನಮ್ದು ಇದಿರ್ಬೇಕು, ಆಲ್ ಟಿಕೆಟ್ ಇರ್ಬೇಕು ಅಂತ ಹೇಳಿದ್ರು. ಆಲ್ ಟಿಕೆಟ್ ನ ಕ್ಯಾಂಡಿಡೇಟ್ ಇಟ್ಕೊಂಡಿದ್ದಾಗ ನಾನು ನೋಡ್ಬಿಟ್ಟು ನಾನು ಅದನ್ನ ಹೊರಗಡೆ ಬಂದಾಗ ಆ ಕ್ಯಾಂಡಿಡೇಟ್ ಜಿನೇನ್ ಆಗಿದ್ರು. ಆಮೇಲೆ ಅವ್ರು ಏನಂದ್ರೆ ಫಸ್ಟ್ ಕೊಡ್ಲಿಲ್ಲ. ಅವ್ರದ್ದು ಯಾವಾಗ ಕೆಲಸ ಆಗ್ದೇಲೆ ಕೈ ತಪ್ಪಿ ಬೇರೆಯವ್ರಿಗೆ ಹೋಯ್ತು, ಅವಾಗ ಆ ಕ್ಯಾಂಡಿಡೇಟ್ ನನಗೆ ಶೇರ್ ಮಾಡಿದ್ರು. ಅದ್ರ ನಂತರ ಸ್ನ್ಯಾಪ್ ಇದೆ. ಇದ್ರೆ ತೋರಿಸಿ ಸರ್ ನನಗೆ ಇಲ್ಲಿ ಯಾರು ಕಾಂಟ್ಯಾಕ್ಟ್ ಇಲ್ಲ ಸರ್. ಸ್ನ್ಯಾಪ್ ಇದ್ರೆ ತೋರಿಸಿ. ನೀವು ಯಾವ ಹುದ್ದೆಗೆ ಅಪ್ಲೈ ಮಾಡಿದ್ದೀರಿ? ನಾನು ಡೈರಿ ಸೂಪರ್ವೈಸರ್ 2 ಈಗ ಕ್ಯಾಟಗರಿ ಯಾವುದು ಸರ್? 3A ಕ್ಯಾಟಗರಿ ಜನರಲ್ ಪೋಸ್ಟಿಗೆ. ಒಳ್ಳೆ ನರಸೀಪುರ ಸರ್ ಅವ್ರು. ಸರ್ ಈಗ ಯಾರಿದ್ರು ಸರ್ ವೈಭವದಲ್ಲಿ? ಸರ್ 5 ಜನ. ನನಗೆ ಹೆಸರು ಗೊತ್ತಿರೋದು 3 ಜನ. ವೈಭವ ತಗೊಂಡವ್ರು ಯಾರು ಪರಿಚಯ ಇದ್ದಾರೆ? ವೈಭವ ತಗೊಂಡವರು ಒಳಗಡೆ ಬೋರ್ಡ್ ಆಫ್ ಡೈರೆಕ್ಟರ್, ಅಲ್ಲಿ ನಮ್ಗೆ ಯಾರು ಪರಿಚಯ ಇರಲಿಲ್ಲ ಸರ್. ಆಯ್ತು, ಡೈರೆಕ್ಟರ್ ಇದ್ರು, ಮತ್ತೆ ಒಂದ 10 to 12 ಮೆಂಬರ್ಸ್ ಇದ್ರು. ನಮ್ಗೆ ಈ ಕಡೆ ನೇಟಿವ್ ಅಲ್ಲಿ ಯಾರು ಗೊತ್ತಿಲ್ಲ. ನಾನು ಇದಕ್ಕೆ ಬಂದ್ರೆ 3ನೇ ಸಲ ಒಂದು ಎಕ್ಸಾಮ್ ಬರೆಯಕ್ಕೆ, ಒಂದು ಇಂಟರ್ವ್ಯೂಗೆ ಇದೆ. ಸರ್ ಈಗ ನಿಮ್ಗೆ 2 ವರ್ಷ ಆಯ್ತು ಸರ್. 2 ವರ್ಷ ಆದ್ಮೇಲೆ ಇವಾಗ ಬರ್ತಾ ಇದ್ದೀರಾ ನೀವು? ಸರ್ ಅವರು ಕೈ ಬಿಟ್ಟಿದೆ ಸರ್. ಇದು ಇಡಿಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಇಡಿಗೆ ನಾನು ಅರ್ಜಿ ಕೊಟ್ಟಿರೋದು ಇದೆ, ನನ್ನ ಹತ್ರ ಲೋಕಾಯುಕ್ತ ಫಾರ್ಮ್ ಇದೆ. ಅದು ಕೊಡಿ, ಅದು ಇಡಿ ಲೋಕಾಯುಕ್ತ ಇಬ್ಬರಿಗೂ ಅರ್ಜಿ ಕೊಟ್ಟಿದ್ದೀನಿ. ಫೈಲ್ ಕೊಡಿ. ಅವರು ಲೋಕಾಯುಕ್ತರು ಇದು ನಮ್ಮ ವ್ಯಾಪ್ತಿಗೆ ಒಳ ಬರುವುದಿಲ್ಲ ಅಂತ ರಿಪೋರ್ಟ್ ಕೊಟ್ಟಿದ್ದಾರೆ. ಆ ರಿಪೋರ್ಟ್ ಇದೆ, ಅಂದ್ರೆ ನಮ್ಮ ವ್ಯಾಪ್ತಿಗೆ ಬರೋದಿಲ್ಲ ಇದು. ನೀವು ನಾನು ರಿಕ್ರೂಟ್ಮೆಂಟ್ ಆಗಿ 1 ತಿಂಗಳಿಗೆ ರಿಕ್ರೂಟ್ಮೆಂಟ್ ಆಗಿ ಜಾಬ್ ತಗೊಂಡಿದ್ರಲ್ಲ, ಇಂಟರ್ವ್ಯೂ ಆಗಿತ್ತಲ್ಲ, ಅದಾಗ 1.5 ತಿಂಗಳ ಕೊಟ್ಟಿದ್ದೆ ಸರ್. ಅದ್ರ ಬಗ್ಗೆ ಪೇಪರ್ ನ್ಯೂಸ್ ಎಲ್ಲ ನೋಡ್ಬಿಟ್ಟು ಅವರು ಆಗ್ಲೇ ಇಮಿಡಿಯೇಟ್ ಆಗಿ ಬರ್ತಿದ್ದಾರೆ. ಇವರು ನ್ಯೂಸ್ ನೋಡಿದ ತಕ್ಷಣ ದಿನಪತ್ರಿಕೆಗಳಲ್ಲಿ ನೋಡ್ಬಿಟ್ಟು ಸರ್ಕಾರದಿಂದ ಅಟ್ಯಾಕ್ ಮಾಡ್ಬಿಟ್ಟು ಇವ್ರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಇನ್ ಮೇಲೆ ಕೆತ್ತೋದಕ್ಕೆ ಬಹಳ ಪ್ರಯತ್ನ ಪಡ್ತಾರೆ, ಆಗೋದಿಲ್ಲ. ಇವನ್ ಎಲಿಜಿಬಿಲಿಟಿ ಸಿಗದೆ ಇರೋದ್ಮೇಲೆ ಇವನ ಹತ್ರ ಮತ್ತೆ ವಸೂಲು ಮಾಡಿರ್ತಾರೆ. ಇವನ ಹೆಸರು ನಾವು ಕಳೆದ ಬಾರಿ ಕೊಟ್ಟಿದ್ವಿ, ಕೆಲವರು ವಾಟ್ಸಪ್ ಚಾಟ್ಸ್ ಅಲ್ಲಿ ಇವನ ಹೆಸರು ಇದೆ. ಇವನ್ 25 kg ಕೊಟ್ಟಿರ್ತಾನೆ ಫಸ್ಟ್, ಮತ್ತೆ 30 L ಅಂತ ಹಾಕ್ತಾರೆ. ಅಷ್ಟಾದ್ರೂ ಇವನು ಎಲಿಜಿಬಿಲಿಟಿ ಸಿಗಲ್ಲ ಈ ಸಾಗರ್ಗೆ. ಆವಾಗ ಇದೇ ಗ್ರೂಪ್ 3Aಗೆ ಶಶಿಧರ್ ಅನ್ನೋನ್ ಕರೆದು, ಅವಾಗ ಇನ್ ಸ್ವಲ್ಪ ರೇಟ್ ಜಾಸ್ತಿ ಆಯ್ತು ಏನೋ, ಶಶಿಧರ್ ಅನ್ನೋನ್ಗೆ ಹುದ್ದೆ ಕೊಡ್ತಾರೆ. ಇದು ಸಾಗರ್ OMR. ಆಮೇಲೆ ಇಲ್ಲೇ ಸರ್ ಈಗ ಡಿಫ್ರೆಂಟ್ 3 ಜನ ಎಲಿಜಿಬಲ್ ಅಂತ ನೋಡಿ, ಇಲ್ಲಿ ನೋಡಿ, ಇದು ಡೂಪ್ಲಿಕೇಟ್ ಅಂದ್ರೆ ಇವ್ರು ಫಿಲ್ಅಪ್ ಮಾಡಿರೋದು ಸೇಮ್ ನೇಮ್ ನೋಡಿ. ಹೌದು, ಇಲ್ಲಿ ನೋಡಿ, ಸೇಮ್ ನೇಮ್. ಎರಡು OMR ಶೀಟ್ ಇದೆ. ಇದು ಸಾಗರ್ ಸಾಗರ್ ಅಂತ ಹೆಸರು ಕನ್ಫ್ಯೂಸ್ ಆಗಿದೆ. ತುಂಬಾ